ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ಇವತ್ತಿನ ರೆಸಿಪಿ ಬಂದು ಗೀ ರೈಸ್. ನೋಡಿ, ಇಲ್ಲಿ ನಾನು ಕುಕ್ಕರಲ್ಲಿ ಮಾಡ್ತಾ ಇಲ್ಲ. ನಮ್ಮದು ಕುಕ್ಕರ್ ಅಷ್ಟೊಂದು ಇದಿಲ್ಲ ಅಂತೇಳಿ ಕುಕ್ಕರಲ್ಲಿ ಮಾಡ್ತಾ ಇಲ್ಲ. ಅದು ಟೋಪನ್ ಒಳಗಡೆ ಸೈಡ್ದಿದೆ, ಅಷ್ಟು ಒಗ್ಗರಣೆ ಕೊಡೋದು ಕಾಣೋದಿಲ್ಲ ಅಂಥೇಳಿ ನಾನು ಇಲ್ಲಿ ಕಡಾಯಿಯಲ್ಲಿ ಗೀ ರೈಸ್ ಮಾಡಿ ತೋರಿಸಿದ್ದೀನಿ. ತುಂಬ ಉದುರೋದ್ರಾಗಿ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇದಕ್ಕೆ ತೆಂಗಿನ ಹಾಲನ್ನು ನಾನಿಲ್ಲಿ ಯೂಸ್ ಮಾಡಿಲ್ಲ, ಹಾಗೆ ಮಾಡಿದ್ದೀನಿ. ತೆಂಗಿನ ಹಾಲು ಬೇಕಾದ್ರೆ ನೀವು ನೀರು ಹಾಕೋ ಜಾಗದಲ್ಲಿ 1 ಗ್ಲಾಸ್ ತೆಂಗಿನ ಹಾಲು ಹಾಕಿ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು, ಏನೇನು ಬೇಕಂತೇಳಿ ನೋಡೋಣ ಬನ್ನಿ. ನಾನು ಇವತ್ತು ಗೀ ರೈಸ್ ಮಾಡ್ತಾ ಇದ್ದೀನಿ. ಗೀ ರೈಸಿಗೆ ಬೇಕಾಗುವಂಥ ಪದಾರ್ಥ ನೋಡಿ, ಇಲ್ಲಿ ಒಂದು 15ರಿಂದ 20 ಒಣ ದ್ರಾಕ್ಷಿ ಮತ್ತು 15ರಿಂದ 20 ಇಲ್ಲಿ ನಾನು ಗೋಡಂಬಿ ತೊಗೊಂಡಿದ್ದೇನೆ. ಇಲ್ಲಿ ಚಕ್ರಮಗ್ಗಿ ತೊಗೊಂಡಿದ್ದೇನೆ ಒಂದು 8 ಲವಂಗ, ಸ್ವಲ್ಪ ಪುಲಾವ್ ಎಲೆ, ಒಂದು 4 ಇಂಚಷ್ಟು ಶುಂಠಿ ತುಂಡು ಮಾಡಿರೋದು, 4 ಏಲಕ್ಕಿ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಇಲ್ಲಾಂದರೆ ಸೋಂಪು ಕಾಳು, ಒಂದು ಇಲ್ಲಿ ಈರುಳ್ಳಿ ಉದ್ದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ನಾನು ನೋಡಿ. ಒಂದು ಸ್ವಲ್ಪ ಕಾಯಿ ಮೆಣಸು ಉದ್ದ ಸಿಳಿ ಇಟ್ಟಿದ್ದೇನೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಮತ್ತು ತುಪ್ಪ, ರುಚಿಗೆ ತಕ್ಕಷ್ಟು ಎಣ್ಣೆ ಬೇಕು, ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಎಣ್ಣೆ. ನೋಡಿ, ಇಲ್ಲಿ ಒಂದು ಅರ್ಧ kg ಅಷ್ಟು ಬಾಸುಮತಿ ರೈಸನ್ನು ನೆನೆ ಇಟ್ಟಿದ್ದೇನೆ. ಇದು ನೆನೆಯಲ್ಲಿ ಅಷ್ಟರಲ್ಲಿ ನಾವು ಒಗ್ಗರಣೆ ಕೊಡೋಣ ಬನ್ನೀಗ. ನೋಡಿ, ನಾನು ಇವತ್ತು ಗೀ ರೈಸು ಕಡಾಯಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಇದಕ್ಕೆ ತುಪ್ಪ ಹಾಕ್ತೀನಿ. ನೋಡಿ, ಇದು ದೊಡ್ಡ ಸ್ಪೂನ್ ಇದೆ, ಒಂದು 2 ಸ್ಪೂನ್ನಷ್ಟು ತುಪ್ಪ ಹಾಕಿದ್ದೀನಿ. ಈಗ ಮೊದಲಿಗೆ ತುಪ್ಪ ಕಾಯಿಲಿ. ಅದು ನೋಡಿ, ತುಪ್ಪ ಕಾದಿದೆ. ಗೋಡಂಬಿ ಕೂಡ ಇದರಲ್ಲಿ ಹಾಕಿ ಈಗ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ, ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಒಣ ದ್ರಾಕ್ಷಿ ಕೂಡ ಹಾಕಿದ್ದೇನೆ. ಇದು ಕೂಡ ಚೆನ್ನಾಗಿ ಈಗ ತುಪ್ಪದಲ್ಲಿ ಫ್ರೈ ಆಗಬೇಕು. ನೋಡಿ, ಈಗ ಫ್ರೈ ಆಗಿದೆ. ಇದನ್ನು ನಾನೀಗ ತುಪ್ಪ ಬಸಿದ್ಬಿಟ್ಟು ಒಂದು ಬೌಲಿಗೆ ಹಾಕೊಂಡ್ಬಿಡ್ತೇನೆ. ದ್ರಾಕ್ಷಿ ಮತ್ತು ಗೋಡಂಬಿನ ನೋಡಿ, ಇದರಿಂದ ಎಲ್ಲ ತೆಗೆದು ಒಂದು ಬೇರೆ ಬೌಲ್ಗೆ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ನೋಡಿ, ಇಲ್ಲಿ ಚಕ್ರಮೊಗ್ಗಿ, ಲವಂಗ, ಪುಲಾವ್ ಎಲೆ, ಚಕ್ಕೆ, ಏಲಕ್ಕಿ ಎಲ್ಲವನ್ನು ಇದಕ್ಕೆ ಹಾಕಿಬಿಡ್ತೇನೆ. ಕಾದಿರೋಂಥ ಎಣ್ಣೆಯಲ್ಲಿ ತುಪ್ಪ ಇದಕ್ಕೆ ತುಪ್ಪ ಬೇಕಾ, ಇನ್ನಷ್ಟು ಬೇಕಂದರೆ ತುಪ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆ ಕೂಡ ಹಾಕ್ಕೊಳ್ಳಿ. ನಾನು ಎಣ್ಣೆ ಹಾಕಿದೆ, ಅದು ಸ್ಕಿಪ್ ಆಗಿದೆ ಫ್ರೆಂಡ್ಸ. ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕಿದ್ದೇನೆ. ಇದು ಈಗ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಇಲ್ಲಿ ನೋಡಿ, ನಾನು ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು, ಪುದೀನ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು ನಮಗೆ. ನೋಡಿ, ಈಗ ಚೆನ್ನಾಗಿದು ಒಂದು 2ರಿಂದ 3 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಜೀರಿಗೆ ಹಾಕ್ತಾ ಇದ್ದೀನಿ ಮತ್ತು ಈರುಳ್ಳಿ ಹಾಕ್ತಾ ಇದ್ದೀನಿ. ನೋಡಿ, ಈಗ ಇದು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಇದರೊಟ್ಟಿಗೆ. ಈಗ ನೋಡಿ, ಈಗ ಇದು 50% ಇದಷ್ಟು ಫ್ರೈ ಆಗಿದೆ. 2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ತಾ ಇದ್ದೀನಿ ಈ ಎಣ್ಣೆಯಲ್ಲಿ. ಅದು ಕೂಡ ಫ್ರೈ ಆಗಲಿ ಚೆನ್ನಾಗಿ. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು ನಾವು ಚೆನ್ನಾಗಿ ಎಲ್ಲವನ್ನು. ಈಗಿದು ಫ್ರೈ ಆಗಿದೆ ಅಲ್ಲ ಫ್ರೆಂಡ್ಸ್ ಎಲ್ಲ. ಇದಕ್ಕೆ ನಾನೀಗ ನೆನೆಸಿಟ್ಟಿರೋಂಥ ಅಕ್ಕಿ ಕೂಡ ಹಾಕ್ತೀನಿ. ನೋಡಿ, ಈಗ ಇದಕ್ಕೆಲ್ಲ ಅಕ್ಕಿ ನೆನೆಸಿಟ್ಟಿರೋಂಥದ್ದು ಹಾಕ್ತಾ ಇದ್ದೀನಿ. ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ತುಪ್ಪ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಇದನ್ನು ಚೆನ್ನಾಗಿ. ಇದೆಲ್ಲವನ್ನು ಹಾಕ್ತೇನೆ ಈಗ ಇದನ್ನು ಒಂದು ಸ್ವಲ್ಪ ನಾನು ಫ್ರೈ ಮಾಡ್ಕೋತೀನಿ ಎಣ್ಣೆ ಮತ್ತು ತುಪ್ಪದಲ್ಲಿ. ಇದನ್ನು ಚೆನ್ನಾಗಿ, ಇದು ಮಸ್ತಾಗಿರುತ್ತೆ. ನೀವು ಇಲ್ಲಿ ಈರುಳ್ಳಿ ಸಹ ಸ್ಕಿಪ್ ಮಾಡ್ಕೋಬೋದು, ಹಾಕೋದಿಲ್ಲ ಒಬ್ಬೊಬ್ಬರು. ಇಲ್ಲಿ ನಾನು ಈರುಳ್ಳಿ ಹಾಕಿದ್ದೇನೆ ಮತ್ತು ಇದಕ್ಕೆ ಕಾಯಿ ಹಾಲು ಕೂಡ ಹಾಕಿ ಮಾಡ್ತಾರೆ. ನಾನಿಲ್ಲಿ ಕಾಯಿ ಹಾಲು ಯೂಸ್ ಮಾಡಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಮತ್ತು ಕುಕ್ಕರ್ ಸಹ ಯೂಸ್ ಮಾಡಿಲ್ಲ ನಾನು. ಈ ಥರ ರೌಂಡೊಂದು ಕಡಾಯಿಯಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ನೋಡ್ಕೊಂಡು ನೀವು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟನ್ನು ನೀವು ಇಲ್ಲಿ ಸೇರಿಸ್ಕೋಬೋದು. ಸ್ವಲ್ಪ ಅದನ್ನು ಕೂಡ ಈಗ ಫ್ರೈ ಮಾಡ್ತೀನಿ. ನೋಡಿ, ಈ ಥರ ನಾವೀಗ ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಇದು. ನೋಡಿ, ಇದಕ್ಕೀಗ ನೀರು ಕೂಡ ಆ್ಯಡ್ ಮಾಡ್ತೇನೆ. ಅರ್ಧ kg ಅಕ್ಕಿಗೆ ಈ ಗ್ಲಾಸಿಂದ ನಾನು ಇಲ್ಲಿ 3 ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ತೇನೆ. ಈಗ
ನೋಡಿ 2 ಗ್ಲಾಸು. ನೋಡಿ ಇಲ್ಲಿ 3 ಗ್ಲಾಸ್ ನೀರು ನಮಗೆ ಅರ್ಧ ಕೆ ಜಿ ಅಕ್ಕಿಗೆ ಸಾಕಾಗುತ್ತೆ. 3 ಗ್ಲಾಸು ನೋಡಿ. ಈಗ ಇದನ್ನೆಲ್ಲವನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೇನೆ ಒಂದು ಸತಿ. ಕುಕ್ಕರಲ್ಲಿ ಮಾಡ್ಬೋದು ಈಸಿಯಾಗಿ. ನಂದು ಕುಕ್ಕರು ಹೊರಗಡೆ ಟೋಪಣ್ದಿಲ್ಲ ಫ್ರೆಂಡ್ಸ, ಒಳಗಡೆ ಟೋಪಣ್ದಿತ್ತು. ಅದಕ್ಕಾಗಿ ನನಗೆ ಅದರಲ್ಲಿ ಮಾಡಿದರೆ ವಿಡಿಯೋ ಕ್ಲಿಯರಾಗಿ ಕಾಣಲ್ಲ ಅಂಥೇಳಿ ಅಷ್ಟೇ ಇದರಲ್ಲಿ ಮಾಡಿದ್ದೇನೆ. ಈಗ ಇದು ಒಂದು ಕುದಿ ಈಗ ಚೆನ್ನಾಗಿ ಬರಲಿ, ಮೇಲ್ಗಡೆ ಮುಚ್ಚಳ ಮುಚ್ತೇನೆ. ಇಲ್ಲಿ ಫ್ರೆಂಡ್ಸ್ ನೀವು ಗೋಡಂಬಿ ದ್ರಾಕ್ಷಿ ಈಗಲೂ ಹಾಕೋಬೋದು, ಮೇಲ್ಗಡೆ ಸ್ವಲ್ಪ ಡೆಕೋರೇಷನ್ಗೆ ಅಂತೇಳಿ ನಾನು ಇಟ್ಕೋತೇನೆ. ಸ್ವಲ್ಪ ಇದರಲ್ಲಿ ಕೂಡ ಹಾಕ್ತೀನಿ ನೋಡಿ. ಈಗ ಇದರೊಟ್ಟಿಗೆ ಕುದೀಲಿ. ಅದು ತುಪ್ಪದಲ್ಲಿ ಹುರಿದಿರೋದ್ರಿಂದ ನಾವು ಮೇಲ್ಗಡೆ ಹಾಕ್ಕೋಬೇಕಾಗತ್ತೆ. ಈಗ ಇದು ಒಂದು ಕುದಿ ಬರಲಿ ನೋಡಿ. ಈಗ ಕುದೀತಾ ಇದೆಯಲ್ಲ, ಒಂದು ಸತಿ ನಾನು ಕುದಿಯುವಾಗ ಈ ಥರ ಮಾಡ್ತೇನೆ, ತಿರುಗಿಸ್ಬಿಡ್ತೀನಿ ಸ್ವಲ್ಪ ಹೊತ್ತು. ಒಂದು 30 ಸೆಕೆಂಡ್ ತಿರುಗಿಸಿದ ಮೇಲೆ ನಾನೀಗ ಇದು 3 ಲೋಟ ನೀರು ಕರೆಕ್ಟ್ ಆಗುತ್ತೆ. ಈಗ ಮುಚ್ಚಳ ಮುಚ್ಚಿ ಒಂದು ಸ್ಲೋ ಉರಿಯಲ್ಲಿ ಅಂದರೆ ಮೀಡಿಯಮ್ ಉರಿಯಲ್ಲಿ ಒಂದು 4 ರಿಂದ 5 ನಿಮಿಷ ಬಿಡ್ತೇನೆ. ಅಲ್ಲಿವರೆಗೆ ಇದು ಮುಚ್ಚಳನೇ ಓಪನ್ ಮಾಡೋದು ಬೇಡ ನೋಡಿ. ಒಂದು 5 ನಿಮಿಷ ಆದಮೇಲೆ ನೋಡಿ, ಇದನ್ನು ನಾವೀಗ ತಿರುಗಿಸ್ಲಿಕ್ಕೆ ಹೋಗೋದು ಬೇಡ, ಯಾಕಂದರೆ ಅಂಟಾಗುತ್ತೆ ಇದು ಉಮ್ಗೊಳ್ಳಿ. ಈಗ ನಾನು ಹಾಗೆ ಬಿಡ್ತೇನೆ ಒಂದು 10 ನಿಮಿಷ. ಇದನ್ನು ಏನೂ ಮಾಡಲ್ಲ. ಈಗ ನಾನು ಗ್ಯಾಸ್ ಆಫ್ ಮಾಡಿ ಒಂದು 10 ನಿಮಿಷ ಬಿಟ್ಬಿಡ್ತೇನೆ. 10 ನಿಮಿಷ ಆದಮೇಲೆ ನೋಡಿ ಈಗ 10 ನಿಮಿಷ ಆದಮೇಲೆ ತೆಗಿತೇನೆ. ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ, ಎಷ್ಟು ಉದುರಾಗಿ. ಇದಕ್ಕೆ ಫ್ರೆಂಡ್ಸ್ ಕುಕ್ಕರೇ ಬೇಕಂತೇನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಅನ್ನ, ಸೂಪರಾಗಿದೆ ಮಾತ್ರ. ನೋಡಿ ಈಗ ಇದನ್ನು ಮದುವೆ ಮನೆಯಲ್ಲಿ ಯಾವ ಥರ ಮಾಡ್ತಾರೆ ನೋಡಿ, ಅದೇ ಥರ ಬಂದಿದೆ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಉದುರಾಗಿ. ಈಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡ್ತೇನೆ. ನೋಡಿ ಎಷ್ಟು ಚೆನ್ನಾಗಿದೆ, ಉದುರಾಗಿ ಮಸ್ತಾಗಿ ಬಂದಿದೆಯಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ಸೂಪರಾಗಿದೆ ಗೀ ರೈಸ್. ನಾನಿಲ್ಲಿ ಕಾಯಿ ಹಾಲದು ಏನೂ ಹಾಕಿಲ್ಲ ಫ್ರೆಂಡ್ಸ್. ತುಂಬ ಈಸಿಯಾಗಿ, ತುಂಬ ಪದಾರ್ಥಗಳು ಅಷ್ಟೊಂದಿಲ್ಲ, ಈಸಿಯಾಗಿ ಮಾಡಿದ್ದೇನೆ. ಅದು ಕುಕ್ಕರಲ್ಲಿ ಮಾಡಿಲ್ಲ, ನಾನು ಕಡಾಂಗಿಯಲ್ಲೇ ಮಾಡಿ ನಿಮಗೆ ತೋರಿಸಿದ್ದೀನಿ ಹೇಗೆ ಬಂದಿದೆ ಅಂಥೇಳಿ. ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.